ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಗೆ ಬರುವ ರೈತರು, ಕೂಲಿ ಕಾರ್ಮಿಕರು ಹಾಗೂ ಹಮಾಲರಿಗೆ ಕಳೆದ 2 ವರ್ಷಗಳಿಂದ ವಾರದಲ್ಲಿ 2 ದಿನ ಅನ್ನ ಸಂತರ್ಪಣೆ ನಡೆಸಿಕೊಂಡು ಬರುತ್ತಿರುವ ಒಕ್ಕಲಿಗರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಯಲುವಳ್ಳಿ ಎನ್ ರಮೇಶ್ ರವರ ಅನ್ನ ಸಂತರ್ಪಣೆ ಕಾರ್ಯಕ್ರಮ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಎಪಿಎಂಸಿ ಮಾರುಕಟ್ಟೆಗೆ ಆಗಮಿಸಿದ ಯಲುವಳ್ಳಿ ಎನ್ ರಮೇಶ್ ರವರು ಸ್ವತಃ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರು. ಹಸಿದವರಿಗೆ ಅನ್ನ ನೀಡುವ ಪುಣ್ಯದ ಕಾರ್ಯಕ್ಕೆ ದೇವರು ತಮ್ಮನ್ನ ಆಯ್ಕೆ ಮಾಡಿರುವುದಕ್ಕೆ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದರು. ಹಸಿದವರಿಗೆ ಅನ್ನ ನೀಡಬೇಕು ಎಂಬ ಪ್ರೇರಣೆ ತಮ್ಮ ತಂದೆಯಿಂದ ಬಂದಿತು. ಅವರ ಮಾರ್ಗದರ್ಶನದಲ್ಲೇ ಕಳೆದ 2 ವರ್ಷಗಳಿಂದ ರೈತರು, ಕೂಲಿ ಕಾರ್ಮಿಕರು ಹಾಗೂ ಹಮಾಲರಿಗೆ ವಾರದಲ್ಲಿ 2 ದಿನ ಅನ್ನ ಸಂತರ್ಪಣೆ ನಡೆಸಲಾಗುತ್ತದೆ ಎಂದು ರಮೇಶ್ ತಿಳಿಸಿದರು. ಎಪಿಎಂಸಿ ಮಾರ್ಕೆಟ್ ಅಲ್ಲಿ ನಾನು ನಮ್ ಸುರೇಶ್ ಅಂಡ್ ಮಂಡಿಗೆ ಯಾವ್ದೋ ತರಕಾರಿ ವಿಷಯ ನೋಡಕ್ ಬಂದಾಗ ಇಲ್ಲಿ ಬಹಳಷ್ಟು ಜನ ರೈತರು ಗುಡ್ಬಂಡೆ, ಬಾಗೇಪಲ್ಲಿ ಬಾರ್ಡ್ರು ಅಲ್ಲಿಂದ ಟೊಮೆಟೊ ಅದು ಇದು ಕೆಲವು ತರಕಾರಿಗಳು ತಂದು ಅದನ್ನ ರೇಟ್ ಇಲ್ದೆ ಅವ್ರಿಗೆ ಕೂಲಿ ಕೂಡ, ಟ್ರಾನ್ಸ್ಪೋರ್ಟೇಶನ್ ಕೂಡ ಅವ್ರಿಗೆ ವರ್ಕೌಟ್ ಆಗದೆ ಅಲ್ಲಿರೋ ತೊಟ್ಟಿಗೆ ಸುರಿದು ಬಿಟ್ಟು ಗೋಣಿ ಚೀಲ ಕಾಲಿದ ಊಟ ಇಲ್ದೆ ಹಸ್ಕೊಂಡು ವಾಪಸ್ ಹೋಗ್ತಾ ಇದ್ರು. ಅವ್ರ ನಿಲ್ಸ್ ಕೇಳ್ದೆ, ಏಮನ್ನ ಸೇರಿಸಿ ಚಾರ್ಜ್ ಮಾತ್ರ ಇಟ್ಕೊಂಡು ಬಂದೆ, ನನಗೆ ಕೂಲಿನೂ ವರ್ಕೌಟ್ ಆಗ್ಲಿಲ್ಲ, ಅದಕ್ಕೆ ತೊಟ್ಟಿಗೆ ಸುಡ್ಬಿಟ್ಟೆ, ಕಸಕ್ಕೆ ಹೊಡೆದು ಬಿಟ್ಟೆ ಅಂದ್ರು. ಒಂದು ಎರಡನೇ ಮೂಟೆ ಹೊರೋರು, ಈ ಮೂಟೆ ಹೊರೋರು ಪಾಪ ಇಲ್ಲಿಂದ ಹಿಡ್ದು ಆ ಮೂಲೆಯಲ್ಲಿ ಹೋಟ್ಲಿಗೆ ಹೋಗಿ 100 ರೂಪಾಯಿ ಕೊಟ್ರೆ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದೆ ನಾನು. 100 ರೂಪಾಯಿ ಕೊಟ್ರೆ ಒಂದಿಷ್ಟು ಚಿತ್ರಾನ್ನ, ಒಂದು ಬೋಂಡ ಕೊಡ್ತಾರೆ. ನಮ್ಗೆ ಯಾವ ಮೂಲೆಗೂ ಸಾಲಲ್ಲ ಅಂತೇಳಿ ಹಮಾಲಿಗಳು, ಮೂಟೆ ಬರೋರು ಇವರೆಲ್ಲರೂ ಕೂಡ ಅದನ್ನೇ ಹೇಳಿದ್ರು. ಇಲ್ಲಿ ಮೂಟೆ ಬರೋದ್ರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಹಳ ಕಷ್ಟ ಇದೆ ಊಟಕ್ಕೆ. ಮೊದ್ಲೇ ಇಂದಿರಾ ಕ್ಯಾಂಟೀನ್ ಇತ್ತು, ಅದು ನಿಲ್ಸವ್ರೆ. ಪುಣ್ಯಾತ್ಮ, ನೀವು ವಾರಕ್ಕೆ 2 ದಿವಸ ಇಲ್ಲಿ ಕೊಡ್ತಾ ಇದ್ರಿ. ನಾವು ಬೆಳಗ್ಗೆ ನಿಮ್ಮ ಹತ್ರ ತಿಂಡಿ ತಿಂದು ಹೋದ್ರೆ ಮಧ್ಯಾಹ್ನದ ಊಟನೂ ಇದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನದ ಊಟನೂ ಸೇರಿ ನಮ್ಗೆ ಇನ್ನೊಂದು 100-200 ರೂಪಾಯಿ ಕೂಲಿ ವರ್ಕೌಟ್ ಆದಂಗ ಆಯ್ತು ಅನ್ನೋ ಮಾತನ್ನ ಹೇಳಿದ್ರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತಿನ ದಿನಕ್ಕೆ 2 ವರ್ಷ ಆಯ್ತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟ್ ಅಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಹೂವಿನ ಮಾರ್ಕೆಟ್ ಅಲ್ಲಿ ಕೆಲವು ರೈತರು ಫೋನ್ ಮಾಡಿದ್ರು ನಂಗೆ, ಅಲ್ಲಿನ ಕೂಲಿ ಕಾರ್ಮಿಕರು, ರೈತರು. ಏನಣ್ಣ ಬರೀ ತರಕಾರಿ ಮಾರ್ಕೆಟ್ ಅಲ್ಲೇ ಕೊಡ್ತೀಯಾ? ನಾವು ಸುಮಾರು 100 ಕಿಲೋಮೀಟರ್ ಇಂದ ಬೆಳಗಿನ ಜಾವನ ಎದ್ದು ಹೂ ಬಿಡಿಸಿ ಮೂಟೆಗಳು ಎತ್ಕೊಂಡು ಗಾಡಿಗಳಲ್ಲಿ 2 ವೀಲರ್ಗಳಲ್ಲಿ ಬರ್ತೀವಿ. ಇದೊಂದ್ ಕಡೆ ಸಂತಸ, ಇನ್ನೊಂದ್ ಕಡೆ ಹೆಮ್ಮೆ ನಮ್ಗೆ. ಇವಾಗ್ಲೂ ಹೇಳ್ತಿದ್ದೀನಿ, ಯಾರೋ ಹೇಳ್ದಂಗೆ 2-3 ತಿಂಗಳಲ್ಲಿ ನಿಲ್ಸ್ಬಿಡ್ತಾರೆ ಅನ್ನೋ ವಿಚಾರ ಮೊದ್ಲಿಂದ ನಮಗೂ ಬರ್ತಿತ್ತದು. ಅದೊಂಥರ ಅದಕ್ಕೆ ನಿಜ ಅಲ್ಲ ಇದು ಅನ್ನಂಗೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರಪ್ಪ, ನಾನು ವಾರದಲ್ಲಿ 2 ದಿನ ನಾನು ಕೊಡ್ತಿದ್ದೀನಿ, ಇನ್ನೂ 5 ದಿನ ಇದೆ, ಯಾರಾದರೂ ನನಗಿಂತ ಸ್ಥಿತಿವಂತರು ತುಂಬ ಜನ ಇದ್ದಾರೆ, ಹಂಚ್ಕೊಳ್ಳಿ ಇನ್ನೂ 5 ದಿನ ಅಂತ. ಅದು ಒಳ್ಳೆ ವಿಚಾರ ಅವರು. ಸೊ ಈ ಮಾಧ್ಯಮಗಳು ಇದೇನಿದೆ, ಯಾಕೆ ಅಂತ ಹೇಳಿದ್ರೆ ಈಗ ನಾವು ನೋಡ್ತೀವಲ್ಲ, ಇಲ್ಲಿ ಇವಾಗ ಬೆಲೆ ಜಾಸ್ತಿ ಇದ್ದಾಗ ಕಲುಷಿತ ತರಕಾರಿ ಹಾಕಿ ಹೋಟ್ಲಲ್ಲಿ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಅಂಥ ಟೈಮಲ್ಲಿ ಇಂಥ ಗುಣಮಟ್ಟದ ತಿಂಡಿ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ರಮೇಶ್ ಅಣ್ಣವರು ಅನ್ನದಾತ ಮಹಾಪ್ರಭು ಈ ಮಾರ್ಕೆಟಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ತಪ್ಪಾಗ್ಲಾರ್ದು. ಅದೇ ರೀತಿ ಈಗ ಬರಗಾಲ, ಮಳೆ ಇಲ್ಲ, 3 ತಿಂಗಳಾಗಿದೆ ಮಳೆ ಬಿದ್ದು.